ನಿರೀಕ್ಷೆ ಇತ್ತಂದರೆ ನಾನು ಎಕ್ಸಾಮ್ ಎಲ್ಲ ಚೆನ್ನಾಗಿ ಬರೆದಿದ್ದೆ, ಕಾನ್ಫಿಡೆನ್ಸ್ ಇತ್ತು. ದೆನ್ ಟೀಚರ್ಸ್ ಎಫರ್ಟ್ ಮೇಲೆ, ದೆನ್ ದೇವ್ರ ಮೇಲೆ ವಿಶ್ವಾಸ ಇತ್ತು ಅಷ್ಟೇ, ನನ್ನ ಎಫರ್ಟಿಗೆ ತಕ್ಕಂಗೆ ಸಿಗತ್ತೆ ಅಂತ. ದಿನಕ್ಕೆ ಎಷ್ಟು ಗಂಟೆ ಅಂದರೆ ಯಾವತ್ತು ನಾನು ನನ್ನ ಮೈಂಡಿಗೆ ಪ್ರೆಷರೈಸ್ ಮಾಡಿ ಇಷ್ಟು ತಾಸು ಓದಲೇಬೇಕು, ಅದಾಗಿಲ್ಲ ಇನ್ನೂ ಓದಬೇಕು ಅಂತೇಳಿ ಯಾವತ್ತೂ ಮಾಡಿಲ್ಲ. ಏನೇ ಓದಿದ್ದೀನಿ ಮನಸ್ಸಿಟ್ಟು ಓದಿದ್ದೀನಿ, ಅರ್ಥ ಮಾಡ್ಕೊಂಡು ಓದಿದ್ದೀನಿ. ಆಮೇಲೆ ಮನೆಯಲ್ಲೂ ಅಷ್ಟು ಚೆನ್ನಾಗಿ ಎನ್ವಿರಾನ್ಮೆಂಟ್ ಕಲ್ಪಿಸ್ಕೊಟ್ಟಿದ್ರು. ದೆನ್ ಅವ್ರು ಹೇಳ್ದಂಗೆ ಅವ್ರು ಹೇಳ್ತಾರೆ, ಎಲ್ಲರೂ ಹೇಳ್ತಾರೆ ಇದಕ್ಕೆ ಇವತ್ತು ಏನು ಕಲಿಸ್ಕೊಟ್ಟಿದ್ದೀವಿ ಅದನ್ನು ಓದಬೇಕು, ಅವತ್ತೇ ಓದಬೇಕು ಅಂತ. ಒಟ್ಟು ಅವ್ರು ಇನ್ ಶಾರ್ಟ್ ಏನಂದರೆ ಟೀಚರ್ಸ್ ಹೇಳ್ದಂಗೆ ಕೇಳಬೇಕು. ಅವ್ರು ನಮಗೇನು ಬೇಕೋ ಅದು ಅವ್ರು ತಿಳ್ಕೊಂಡು ಅದಕ್ಕಿಂತ ಜಾಸ್ತಿ ನಮ್ಮ ಎಕ್ಸ್ಪೆಕ್ಟೇಷನ್ಕಿಂತ ಜಾಸ್ತಿ ನಮಗೆ ಹೆಲ್ಪ್ ಗೈಡೆನ್ಸ್ ಮಾಡ್ತಾರೆ ಅಂತ. ಹಾಂ ಸರ್, ಅದೇ ಮೇಯ್ನ್, ಅದೇ ಫ್ಯಾಮಿಲಿ ದೆನ್ ಟೀಚರ್ ಸಪೋರ್ಟ್ ಮೇಯ್ನ್ ಅದೇ ಇರೋದು. ಖುಷಿ ಅಂದರೆ ಖುಷಿ ಆಗ್ತಿದೆ ಅಷ್ಟೇ. 625 ತೆಗ್ದಿನಿ ಅಂತ ಪೇರೆಂಟ್ಸಿಗೆ ಅವರೆಲ್ಲರಿಗೂ ಗೌರವ ಬಂದಿದ್ದರಿಂದ ಖುಷಿ ಆಗ್ತಿದೆ. ದೆನ್ ಸ್ಕೂಲ್ ಅವರು ನಮಗೆ ಅವ್ರು ಹೇಳಿದರು, ನೀವು ಓದ್ರಿ ಅಷ್ಟೇ, ನಿಮ್ಮದು ಮುಂದಿನ ಏನು ಚಿಂತೆ ಬೇಡ, ನಿಮಗೆ ನಿಮ್ಮ ಕರ್ತವ್ಯ ಓದೋದು ಅಂತಿದ್ರು. ಒಟ್ಟು ಅವ್ರ ಮೇಲೆ ಅವ್ರು ಏನು ಹೇಳ್ತಾರೆ ಅದು ಬ್ಲೈಂಡ್ ಬಿಲೀಫ್ ಆಗಿ ಕೇಳಿದ್ದೀನಿ, ಟೀಚರ್ಸ್ ಹೇಳಿದ್ದು ಅಷ್ಟೇ. ವಾಟ್ ನೆಕ್ಸ್ಟ್ ಅಂದರೆ ಈಗ ನೆಕ್ಸ್ಟ್ ನಾನು ನೀಟ್ ಎಕ್ಸಾಮ್ ಕ್ರ್ಯಾಕ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಮೈ ಏಮ್ ಇಸ್ ಟು ಬಿಕಮ್ ಡಾಕ್ಟರ್. ಅದು ನೀಟ್ ಎಕ್ಸಾಮ್ ಪ್ರಿಪರೇಷನ್. ಥ್ಯಾಂಕ್ ಯು ಸರ್.